ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ಐಟಿಯನ್ನು ರಚನೆ ಮಾಡಿದೆ. ಸೊ ಇವತ್ತಿನಿಂದ ಅಧಿಕಾರಿಗಳು ಅಖಾಡಕ್ಕಿಳಿತಾರ ಅನ್ನೋ ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ. ಹಾಗಾದ್ರೆ ತನಿಖೆ ಹೇಗೆ ಸಾಗುತ್ತೆ, ಏನೇನು ಪ್ರೊಸೀಜರು, ಏನೇನು ಕಾಂಪ್ಲೆಕ್ಸ್ ಇರುತ್ತೆ, ಯಾರು ಹ್ಯಾಂಡಲ್ ಮಾಡ್ತಾರೆ, ತಂಡ ಹೇಗಿರುತ್ತೆ, ಎಲ್ಲ ಮಾಹಿತಿಯನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ತನಿಖೆಗೆ ರಾಜ್ಯ ಸರ್ಕಾರದಿಂದ ಎಸ್ಐಟಿ ರಚನೆ ಆಗಿದೆ. ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡುತ್ತಾ ಇವತ್ತೇ ಎಸ್ಐಟಿ ಅಧಿಕಾರಿಗಳ ತಂಡ ಅನ್ನೋದು ಕುತೂಹಲ. ಇವತ್ತಿನಿಂದಲೇ ಬಹುತೇಕ ಎಸ್ಐಟಿ ಟೀಮ್ ಫಾರ್ಮ್ ಆಗುತ್ತೆ. ಫಾರ್ಮ್ ಆಲ್ರೆಡಿ ಆಗಿದೆ ಅಂತ ನೀವು ಕೇಳ್ಬೋದು. ಬರೀ 4 ಜನರಿಂದ ಮಾತ್ರ ತನಿಖೆ ಮಾಡೋದಕ್ಕಾಗಲ್ಲ. ಇವ್ರ ಕೆಳಗಡೆ ಒಂದಷ್ಟು ಗ್ರೇಡೆಡ್ ಆಫೀಸರ್ಸ್ ಬರ್ತಾರೆ. ಫಾರ್ ಎಕ್ಸಾಂಪಲ್ SI ಇರ್ಬೋದು ಅಥವಾ ಕಾನ್ಸ್ಟೇಬಲ್ ಇರ್ಬೋದು. ಮಿಸ್ಸಿಂಗ್ ಪ್ರಕರಣಗಳನ್ನು ತುಂಬ ಚೆನ್ನಾಗಿ ಬೇಯಿಸುವಂತಹ ಒಂದು ಟೀಮನ್ನು ಇವರೇ ರೆಡಿ ಮಾಡ್ಕೊಳ್ತಾರೆ. ಟೀಮ್ ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗಲ್ಲ. ಈ 4 ಜನ ಆ ಟೀಮನ್ನು ಲೀಡ್ ಮಾಡ್ತಾರೆ ಅಷ್ಟೇ. ಸೊ ಯಾರು ಅನ್ನೋದ್ರ ಡೀಟೇಲ್ಸನ್ನು ನೋಡ್ತಾ ಇದ್ದೀರಾ. ಪ್ರಣಾಮ್ ಮೊಹತಿ ಅವರು ಪೊಲೀಸ್ನ ಮಹಾನಿರ್ದೇಶಕರು, 1994 ಬ್ಯಾಚ್ನ IPS ಅಧಿಕಾರಿ ಈ ಟೀಮ್ನಲ್ಲಿ ಇರ್ತಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಇವ್ರ ಜೊತೆಗೆ ಅನುಚೇತ್ ಇರ್ಬೋದು, ಸೌಮ್ಯಲತಾ ಇರ್ಬೋದು, ಜಿತೇಂದ್ರ ಕುಮಾರ್ ಇರ್ಬೋದು, ಎಲ್ಲರೂ ಕೂಡ ಇರ್ತಾರೆ. ಅನುಚೇತ್ ಅವರ ಹಿನ್ನೆಲೆಯನ್ನು ಕೂಡ ಒಂದ್ಸಲ ನೋಡ್ಬಿಡೋಣ. ಉಪ ಪೊಲೀಸ್ ಮಹಾನಿರೀಕ್ಷಕರು, 2009 ಬ್ಯಾಚ್ನ IPS ಅಧಿಕಾರಿ, ಗೌರಿ ಲಂಕೇಶ್ ಕೇಸ್ನ SIT ಮುಖ್ಯಸ್ಥರು ಆಗಿದ್ರು. ಸೊ ಗೌರಿ ಲಂಕೇಶ್ ಪ್ರಕರಣ ಎಷ್ಟು ದೊಡ್ಡ ಸೆನ್ಸೇಷನಲ್ ಪ್ರಕರಣ ಅನ್ನೋದು ನಿಮಗೆ ಗೊತ್ತಾಗಿದೆ. ಆ ಪ್ರಕರಣದಲ್ಲಿ ಯಾರು ಇನ್ವಾಲ್ವ್ಮೆಂಟ್ ಇತ್ತು, ಹೆಂಗೆ ತನಿಖೆ ಸಾಕ್ತು ಅನ್ನೋದೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಅವ್ರನ್ನೂ ಕೂಡ ಈ ಇಡೀ ಟೀಮ್ನಲ್ಲಿ ಹಾಕಿದ್ದಾರೆ. ಸೌಮ್ಯಲತಾ ಅಂತ ಉಪ ಪೊಲೀಸ್ ಆಯುಕ್ತರು, 2019 IPS ಶ್ರೇಣಿಗೆ ಅವರಿಗೆ ಪ್ರಮೋಷನ್ ಸಿಕ್ಕಿತ್ತು. 2019 ಮತ್ತೊಬ್ಬ IPS ಅಧಿಕಾರಿಯವರು. ಅನುಚೇತ್ ಮತ್ತು ಸೌಮ್ಯಲತಾ ಬಗ್ಗೆ ಇನ್ನೇನೋ ಮಾಹಿತಿ ಸಿಗ್ತಾ ಇದೆ. ಬಟ್ ಅವ್ರ ಲೆಟರ್ ಬರೆದ ಮೇಲೆ ಕನ್ಫರ್ಮೇಷನ್ ಆಗುತ್ತೆ. ಅವ್ರೇನೋ ಬ್ಯಾಕ್ಔಟ್ ಆಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ. ನೋಡೋಣ. ಜಿತೇಂದ್ರ ಕುಮಾರ್ ಅವರ BGB ನೋಡೋದಾದರೆ, ಬ್ಯಾಕ್ಗ್ರೌಂಡ್ ನೋಡೋದಾದರೆ, ಪೊಲೀಸ್ ಅಧೀಕ್ಷಕರು, 2019 ಬ್ಯಾಚ್ನ IPS ಅಧಿಕಾರಿ ಅನ್ನೋದು ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಈ ಪ್ರೊಫೈಲ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇವರ ಅಧಿಕಾರದ ಅವಧಿಯಲ್ಲಿ ಮಾಡಿದಂತಹ ಸಾಧನೆ, ಭೇದಿಸಿದಂತಹ ಕೇಸು ಮತ್ತು ಈ ತನಿಖೆ ಮಾಡುವಲ್ಲಿ ಇವರ ಚಾಕಚಕ್ಯತೆ ಹೆಂಗೆ ಅನ್ನೋದಕ್ಕೊಂದು ಪ್ರೊಫೈಲನ್ನು ರೆಡಿ ಮಾಡ್ತಾರೆ. ಆಮೇಲೆ ಸರ್ಕಾರದಿಂದ SIT ಆದೇಶದಲ್ಲಿ ಏನಿದೆ ಅಂತ, SIT ಫಾರ್ಮ್ ಮಾಡ್ತಿದ್ದೀವಿ ಅಂತ ನೆನ್ನೆ ಆದೇಶವನ್ನು ಹೊರಡಿಸಿದ್ರಲ್ಲ, ಅದರಲ್ಲಿ ಏನೇನು ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ಅಂತ ಕೂಡ ಈಗ ಒನ್ ಬೈ ಒನ್ ನೋಡ್ಬಿಡೋಣ. ಕಳೆದ 20 ವರ್ಷಗಳಿಂದ ನಾಪತ್ತೆ ಆಗಿರುವಂತಹ ಮಹಿಳೆಯರು, ವಿದ್ಯಾರ್ಥಿನಿಯರ ಮೇಲೆ ಹಲ್ಲೆ, ಅತ್ಯಾಚಾರ ಮತ್ತು ಅಸ್ವಾಭಾವಿಕ ಸಾವಿನ ಆರೋಪದ ಬಗ್ಗೆ ತನಿಖೆಯನ್ನು ಮಾಡಬೇಕು. ಆ ದೃಷ್ಟಿಯಿಂದ ಇತ್ತೀಚೆಗಷ್ಟೇ ನೂರಾರು ಶವ ಹೂತಿರುವ ಬಗ್ಗೆ ಕೋರ್ಟ್ನಲ್ಲಿ ವ್ಯಕ್ತಿಯೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ. ನೆನಪಿರಲಿ, ಜೂನ್ 22ನೇ ತಾರೀಕು ಈತ ಪೊಲೀಸರ ಮುಂದೆ ಪ್ರತ್ಯಕ್ಷ ಆಗಿತ್ತು. ನನಗೆ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಬಂದಿತ್ತು. ಸೊ ಕಾಣೆಯಾದ ಅನುಮಾನಾಸ್ಪದ ಸಾವಿಗೀಡಾಗಿರಬಹುದಾದ ವೈದ್ಯ ವಿದ್ಯಾರ್ಥಿನಿ ಅನನ್ಯಾ ಭಟ್ ತಾಯಿ ಕೂಡ ದೂರನ್ನು ಕೊಟ್ಟಿದ್ದಾರೆ. ಅವರು ಕೂಡ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಸಮಗ್ರ ತನಿಖೆಗೆ ಒತ್ತಾಯಿಸಿದ್ದಾರೆ. ನೆನಪಿರಲಿ, ಇಡೀ ಪ್ರಕರಣದಲ್ಲಿ ಒಂದು ಟ್ರ್ಯಾಕ್ಷನ್ ಸಿಕ್ಕಿದ್ದೆ ರಾಜ್ಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಾಗ. ತುಂಬ ಪವರ್ಫುಲ್ ಆಯೋಗ. ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತು. ಆಮೇಲೆ ಹಲವು ವರ್ಷಗಳಿಂದ ವಿವಿಧ ನಾಗರಿಕ ಸಂಘಟನೆಗಳು ತನಿಖೆಗೆ ಒತ್ತಾಯವನ್ನು ಮಾಡ್ಕೊಂಡು ಬಂದಿದ್ರು. ಈಗ ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣ, ರಾಜ್ಯದ ಇತರೆ ಠಾಣೆಗಳಲ್ಲಿ ದಾಖಲಾದಂತಹ ಮಿಸ್ಸಿಂಗ್ ಪ್ರಕರಣಗಳು, ಸೊ ಇದನ್ನೆಲ್ಲ ನೋಡಿಕೊಂಡು ಇಲ್ಲಿಗೂ ಅಂದರೆ ಈ ಧರ್ಮಸ್ಥಳದ ಸುತ್ತಮುತ್ತ ಇರುವಂತಹ ಅರಣ್ಯ ಪ್ರದೇಶಗಳಲ್ಲಿ ನಿಜವಾಗ್ಲೂ ಕೂಡ ಅಕ್ರಮವಾಗಿ ಹಣವನ್ನು ಹೂತಲಾಗಿತ್ತ, ಗ್ರಾಮ ಪಂಚಾಯತ್ಗೆ ಮಾಹಿತಿ ಇಲ್ಲದೆ, ಸ್ಟೇಷನ್ಗೆ ಮಾಹಿತಿ ಇಲ್ಲದೆ ಅಪರಾಧ ಎಸಗಿದವರು ಕ್ರೈಮನ್ನು ಮಾಡಿದ್ದಾರಾ ಅನ್ನೋದು ಗೊತ್ತಾಗುತ್ತೆ. ಅಂತಿಮ ವರದಿಯನ್ನು ಆದಷ್ಟು ಬೇಗ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಆದೇಶದಲ್ಲಿದೆ. ನೆನಪಿರಲಿ, ತಪ್ಪಿತಸ್ಥರನ್ನ ಬಂಧಿಸಿ ಅಂತಿಲ್ಲ, ಇಲ್ಲಿ ಜಸ್ಟ್ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ.